ಮಂಜಣ್ಣ, ಬಿಗ್ ಬಾಸ್ ಮನೆಗೆ ಎಷ್ಟೇ ಜನ ಹೋದ್ರು ಕೂಡ ವಿನ್ನರ್ ಆಗುವಂತದ್ದು ಒಬ್ಬರೇ ಆಗ್ತಾರೆ. ಸೊ ವಿನ್ನರ್ ಆಗಿ ಈಗಾಗಲೇ ಹನುಮಂತ್ ಅವರು ಕಪ್ ನ ಸ್ವೀಕರಿಸಿದ್ದಾರೆ. ರನ್ನರ್ ಅಪ್ ಆಗಿ ವಿಕ್ಕಿ ಅವರು ಇದ್ದಾರೆ. ಸೆಕೆಂಡ್ ರನ್ನರ್ ಅಪ್ ಆಗಿ ನಮ್ಮ ರಜತ್ ಅವರು ಸ್ವೀಕರಿಸಿದ್ದಾರೆ. ಬಟ್ ಹನುಮಂತು ವಿನ್ ಆದ್ಮೇಲೆ ನಿಮ್ಮ ಅಪ್ಪ ಹೇಳಿರುವಂತ ಒಂದು ಸ್ಟೇಟ್ಮೆಂಟ್ ಆಗಿರ್ಬೋದು, ಹಾಗೇನೆ ನಾನ್ ತ್ರಿವಿಕ್ರಮ್ ಅವರ ತಾಯಿ ಹತ್ರ ಮಾತಾಡಿರುವಂತ ಒಂದು ತುಣುಕು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಾನು ಹೋದಾಗ ಕೇಳ್ತೀನಿ, ಅಮ್ಮ ಎಷ್ಟು ನೀವು ತ್ರಿವಿಕ್ರಮ್ ಅವ್ರ ಜೊತೆ 6 ಮೆಂಬರ್ಸ್ ಬಂದಿದ್ರು, 5 ಮೆಂಬರ್ಸ್ ಬಂದಿದ್ರು ಟಾಪ್ 6 ಅಲ್ಲಿ. ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದಾಗ, ಯಾವುದೇ ಒಬ್ಬ ತಂದೆ ತಾಯಿಗಾಗಿರ್ಬೋದು, ಇವಾಗ ನಿಮ್ ತಂದೆ ತಾಯಿಗಾಗಿರ್ಬೋದು, ಅಥವಾ ನಾನೇ ಬಿಗ್ ಬಾಸ್ ಬಂದ್ರು ಕೂಡ ನನ್ನ ತಂದೆ ತಾಯಿ ಆಗಿರ್ಬೋದು, ಅವ್ರ ಮಕ್ಳೇ ಗೆಲ್ಬೇಕು ಅನ್ನೋಂಥದ್ದು ಇರ್ತೈತೆ. ಬಿಕಾಸ್ ಅದು ತಂದೆ ತಾಯಿಯ ಒಂದು ಸ್ವಾರ್ಥ ಇರುತ್ತೆ, ಪ್ರೀತಿ ಅನ್ನೋದು ಅದಿರ್ತೈತೆ. ಯಾಕಂದ್ರೆ ಹೆತ್ತ ತಾಯಿಗೆ ಹೆಗ್ಣ ಕೂಡ ಮುದ್ದೆ ಅನ್ನೋಂಥದ್ದು ಇರ್ತೈತೆ. ಸೊ ತ್ರಿವಿಕ್ರಮ್ ಅವರ ತಾಯಿಯವರು ಒಂದು ಮಾತು ಹೇಳ್ತಾರೆ, ಸರ್ ನನ್ ಮಗ ಗೆಲ್ಬೇಕಿತ್ತು, ಹನುಮಂತ್ ಅವರು ಇಲ್ಲಿ ಏನ್ ಕಾಣಿಸಿಲ್ಲ ಅಂತ. ಅದೇ ರೀತಿ ನಿಮ್ ನಿಮ್ಮ ತಂದೆನೂ ಸಹ ಹೇಳ್ತಾರೆ. ಸೊ ಹನುಮಂತ್ ಅವರು ಆಡಿದ್ದಷ್ಟೇ ಇದೆ. ಸೊ ಅವ್ರ ಹಾಡು ಮಾತಿನ ಮೂಲಕ ಬಿಗ್ ಬಾಸ್ ಫಿನಾಲೆವರೆಗೂ ಬಂದ್ರು ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ಹೊರಗಡೆ ಸಿಕ್ಕಾಪಟ್ಟೆ ಬೇರೆ ಬೇರೆ ಆಯಾಮಗಳಲ್ಲಿ ಅವರನ್ನ ಬೇರೆ ತರನೇ ಪೋರ್ಟ್ರೇ ಮಾಡ್ತಿದ್ದಾರೆ. ಬಿಕಾಸ್ ಯಾಕಂತಂದ್ರೆ ಅವ್ರ ಒಪಿನಿಯನ್ ಶೇರ್ ಮಾಡಿದ್ದಾರೆ. ಬಟ್ ಟ್ರೋಲ್ಸ್ ಗಳಲ್ಲಿ ಅವ್ರಿಗೆ ಹೆಂಗ್ ಬೇಕು ಆ ತರ ಸಿಕ್ಕಾಪಟ್ಟೆ ವೈರಲ್ ಆಗಿ, ಸೊ ವಲ್ಗರ್ ಆಗಿ ಕೆಲವೊಂದು ಟ್ರೋಲ್ಸ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು, ಈ ತರ ಆಗ್ತಿರ್ಬೇಕಾದ್ರೆ ಏನ್ ಹೇಳಕ್ ಇಷ್ಟಪಡ್ತಾರ, ರಿಯಾಕ್ಟ್ ಮಾಡ್ತೀರಾ ಅಂತ? ಸರ್, ಆ ತಾಯಿ ಯಾವ ಉದ್ದೇಶದಲ್ಲಿ ಹೇಳಿದ್ರು ಅನ್ನೋದು ಗೊತ್ತಿಲ್ಲ ಸರ್. ಅವ್ರ ತಾಯಿನ ಅಮ್ಮ ಅದ ಮಗನ ಮೇಲೆ ಮಗ ಗೆದ್ದಿಲ್ಲ ಅನ್ನೋ ಒಂದು ಆವೇಶಕ್ಕೋ, ಇಲ್ಲ ಮಗ ಗೆದ್ದಿಲ್ಲ ಅನ್ನೋ ಒಂದು ಆ ಫೀಲಿಂಗಿಗೋ ಆ ತರ ಹೇಳಿರ್ಬೋದು. ಬಟ್ ಹನುಮಂತಗೂ ತಂದೆ ತಾಯಿ ಇರ್ತಾರ. ಹೌದು, ಹನುಮಂತು ತಂದೆ ತಾಯಿಗೂ ಆಸೆ ಇರುತ್ತಾಳ, ಅವನಿಗೂ ಆಸೆ ಇರುತ್ತಾಳ, ಅವ್ನ್ ಡಿಸರ್ವ್ ಅಣ್ಣ. ನಮ್ಮ ತಂದೆ, ನಾನು ಆ ವಿಡಿಯೋ ನೋಡಿಲ್ಲ, ಇನ್ನೊಬ್ರು ಆಗ್ಲೇ ಬಂದವರು ತೋರಿಸ್ತೀನಿ ಅಂತಂದ್ರು ಇದೇ ಪ್ರಶ್ನೆ ಕೇಳಿದ್ರು. ನಮ್ಮ ತಂದೆ ಆ ರೀತಿ ಯಾವತ್ತೂ ಮಾತಾಡಿಲ್ಲ. ಅಂದ್ರೆ ಹನುಮಂತನೇ ಇಷ್ಟಪಟ್ಟಿದ್ದು ಬಿಗ್ ಬಾಸ್ ಮನೆಗೆ ಬಂದಾಗ, ಅವನ ಜೊತೆ ಸುಮಾರಷ್ಟು ಕಾಲ ಕಳೆದಿದ್ದು ಆ ತರದ್ದು. ನಮ್ಮ ತಂದೆ ಯಾವ ಇದರಲ್ಲಿ ಯಾವ ಕಾಂಟ್ರಾಸ್ಟ್ ಅಲ್ಲಿ ಏನು ಹೇಳಿದ್ರು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಸುಮಾರಷ್ಟು ನಮ್ಮ ತಂದೆಗೆ ಇಂಟರ್ವ್ಯೂಸ್ ಅವೆಲ್ಲ ಅಭ್ಯಾಸ ಇಲ್ಲ, ಅಲ್ಲಿ ಜೀವಿಸಿಲ್ಲ. ಆದ್ಮೇಲೆ ಏನೋ ಒಂದಷ್ಟು ಜನ ಹೇಳೋ ಅಂತ ಮಾತುಗಳು, ಒಂದಷ್ಟು ಜನರು ಏನ್ ಹೇಳ್ತಾರೋ ಅದನ್ನ ಕೇಳಿಸ್ಕೊಂಡು ಎಲ್ಲೋ ಒಂದ್ ಕಡೆ ಆ ತರದ ಇನ್ಫ್ಲೂಯೆನ್ಸ್ ಆಗಿ ಏನೋ ಮಾತಾಡಿರ್ತಾರ ಅಷ್ಟೇ. ಬಟ್ ಅದಕ್ಕೆ ಕ್ಷಮೆ ಇರ್ಲಿ, ಅದಕ್ಕೆ ನಾನು ಎಲ್ರಿಗೂ ಕ್ಷಮೆ ಕೇಳ್ತೀನಿ. ನಾನು ಖಂಡಿತವಾಗ್ಲೂ ನನ್ನ ತಂದೆ ಏನಾದ್ರು ಆ ತರ ನಾನು ನೋಡಿಲ್ಲ, ಬಟ್ ಅದಕ್ಕೆ ಕ್ಷಮೆ ಇರ್ಲಿ. ಬಟ್ ಎಲ್ರು ಡಿಸರ್ವ್ ಅಣ್ಣ. ಫಸ್ಟ್ ಇರ್ಲಿ, ಸೆಕೆಂಡ್ ಇರ್ಲಿ, ಥರ್ಡ್ ಇರ್ಲಿ, ಫೋರ್ತ್ ಇರ್ಲಿ, ಅವ್ರವ್ರು ಡಿಸರ್ವ್. ಜನಗಳ ಆಶೀರ್ವಾದ ಇದೆ. ಅದ್ ಏನೇ ಇರ್ಬೋದು, ಎಂಡ್ ಆಫ್ ದ ರಿಸಲ್ಟ್ ಅದ್ ಏನೇ ರಿಸಲ್ಟ್ ಬಂದಿರ್ಬೋದು, ಅದೆಲ್ಲಕ್ಕಿಂತ ದೊಡ್ಡದು ಏನು ಅಂತಂದ್ರೆ ನಾವು ಆಚೆ ಕಡೆ ಬಂದ್ರೆ ಎಷ್ಟು ಜನ ನಮ್ಮನ್ನು ಪ್ರೀತಿಸ್ತಾರೆ, ಯಾವ ವಿಚಾರಗಳು ನಮ್ಮ ಹತ್ರ ಹಂಚ್ಕೋತಾರೆ, ಹೇಗ್ ಬದುಕಿದ್ವಿ, ಏನು ವ್ಯಕ್ತಿತ್ವ ಇಟ್ಕೊಂಡು ಬದುಕಿದ್ರು ಈ ಮನುಷ್ಯ ಅಂತೇಳಿ, ಅದು ದೊಡ್ಡ ರಿಸಲ್ಟ್ ಅನ್ಸುತ್ತಣ್ಣ ನನಗೆ. ಅಲ್ಟಿಮೇಟ್ಲಿ ಗೆಲುವು ಅನ್ನೋದು ಬರೀ ಕಪ್ಪು ದುಡ್ಡು ಅಲ್ಲಣ್ಣ. ಗೆಲುವು ಅನ್ನೋದು ನೀನ್ ಆಚೆ ಬಂದಾದ್ಮೇಲೆ ನೀನು ಪ್ರೀತಿಸೋ ಜನಗಳು, ನೀನ್ ಹೇಗಿರ್ತೀಯ, ಹೇಗ್ ನಡ್ಕೋತೀಯ, ಅದನ್ನ ಹೇಗ್ ಉಳಿಸ್ಕೋತೀಯ ಅನ್ನೋದು, ಅಲ್ಲಿಯೂ ಗೆಲುವಿದೆ ಅನ್ನೋದು ನಂಬುವಂತ ವ್ಯಕ್ತಿ ನಾನು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.